ಅದು ನೋಡೋದಕ್ಕೆ ಹೆಸರಿಗೆ ಬ್ಯೂಟಿ ಪಾರ್ಲರ್, ಆದ್ರೆ ಅಲ್ಲಿ ನಡೀತಾ ಇರುವಂತಹ ಘಟನೆಯೇ ಬೇರೆ. ದಾಳಿ ನಡೆಸಿದಂತಹ ಪೊಲೀಸರೇ ಪಾರ್ಲರ್ ದೃಶ್ಯವನ್ನ ನೋಡಿ ದಂಗಾಗಿ ಹೋಗಿದ್ದಾರೆ. ಏನ್ ನೋಡಿದ್ರೆ ಹಾಗಾದ್ರೆ ಪೊಲೀಸರು ಅಲ್ಲಿ ಹೆಸರಿಗೆ ಬ್ಯೂಟಿ ಪಾರ್ಲರ್ ಅದು, ಆದ್ರೆ ಅಲ್ಲಿ ನಡೆಯೋದೆಲ್ಲ ಕೂಡ ಬೇರೆಯದ್ದೇ ಕೆಲಸ. ಮಂಗಳೂರು ಶ್ರೀರಾಮ ಸೇನೆ ದಾಳಿ ನಡೆಸಿದೆ. ಖಾಕಿ ಪಡೆ ಫುಲ್ ಅಲರ್ಟ್ ಆಗಿ ಹೋಗಿದೆ. ದಾಳಿ ನಡೆಸಿದಂತ ಪೊಲೀಸರೇ ಆ ದೃಶ್ಯವನ್ನ ನೋಡಿ ದಂಗಾಗಿ ಹೋಗಿದ್ದಾರೆ. ಮಂಗಳೂರು ದಾಳಿ ಬೆನ್ನಲ್ಲೇ ಬೆಳಗಾವಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಎಸ್, ಪ್ರಮುಖವಾಗಿ ಹೆಸರಿಗೆ ಬ್ಯೂಟಿ ಪಾರ್ಲರ್ ಅಂತ ಹೆಸರಿಡ್ಕೊಳ್ತಾರೆ, ಆದ್ರೆ ಅಲ್ಲಿ ನಡೀತಾ ಇರುವಂತದ್ದು ವೇಶ್ಯವಾಟಿಕೆ. ಹೆಸರಿಗೆ ಬ್ಯೂಟಿ ಪಾರ್ಲರ್ ಅಂತ ಇದ್ದು ಒಳಗಡೆ ಮಹಿಳೆಯರಿಂದ ವೇಶ್ಯವಾಟಿಕೆ ನಡೆಸಲಾಗ್ತಾ ಇದೆ. ಇಂಥ ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡಿರ್ತೀವಿ. ಮೇಲೆ ರಂಗು ರಂಗಿನ ಬೋರ್ಡ್ ಇರುತ್ತೆ, ಬ್ಯೂಟಿ ಪಾರ್ಲರ್ ಅಂತ. ಒಳಗೋದ್ರೆ ಅದಕ್ಕಿಂತ ಇನ್ನೂ ರಂಗಿನ ಕೋಣೆಗಳು. ಪ್ರಮುಖವಾಗಿ ಬ್ಯೂಟಿ ಪಾರ್ಲರ್, ಮಸಾಜ್ ಸೆಂಟರ್ಗಳಲ್ಲಿ ಈ ರೀತಿಯಾದಂತಹ ವೇಶ್ಯವಾಟಿಕೆಯನ್ನ ನಡೆಸಲಾಗ್ತಾ ಇದೆ. ಹೈಟೆಕ್ ವೇಶ್ಯವಾಟಿಕೆ ಇವೆಲ್ಲ. ಬೆಳಗಾವಿ ಪೊಲೀಸರು ದಾಳಿ ನಡೆಸಿದ್ದಾರೆ. ವೇಶ್ಯವಾಟಿಕೆ ನಡೆಸ್ತಾ ಇದ್ದಂತ ಸ್ಪಾ ಮೇಲೆ ದಾಳಿ ನಡೆಸಿ ಒಳ ಹೊಕ್ಕಂತ ಪೊಲೀಸರಿಗೆ ಶಾಕ್ ಆಗಿದೆ. ಸಿಎನ್ ಠಾಣೆಯ ಪೊಲೀಸರು ದಾಳಿ ನಡೆಸಿದ್ದಾರೆ ಸ್ಪಾ ಶಾಪ್ ಮೇಲೆ. ಖಚಿತ ಮಾಹಿತಿಯನ್ನ ಪಡೆದಂತಹ ಪೊಲೀಸರು ಏಕಾಏಕಿಯಾಗಿ ದಾಳಿ ನಡೆಸಿದ್ದಾರೆ. ದಾಳಿ ನಡೆಸಿದ ನಂತರ ಒಳಗಡೆ ಹೋದ ತಕ್ಷಣ ಅವರಿಗೆ ಗೊತ್ತಾಗಿದೆ ಇದು ಬ್ಯೂಟಿ ಪಾರ್ಲರ್ ಅಲ್ಲ, ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇರುವಂತಹ ಪಾರ್ಲರ್ ಅಂತ. ನಗರ ಭಾಗದಲ್ಲಿ ಅತಿ ಹೆಚ್ಚಾಗಿ ಇಂತಹ ಸ್ಪಾಗಳು ಆಕ್ಟಿವ್ ಆಗಿವೆ. ಮಾಹಿತಿ ತಿಳಿದ ಕೂಡಲೇ ಪೊಲೀಸರು ಕೂಡ ರೇಡ್ ಮಾಡ್ತಾರೆ. ನನ್ನ ಶ್ರೀರಾಮ್ ಸೇನೆ IPBR ಗುಡಿದೇಕರ್ ಅವರ ನೇತೃತ್ವದಲ್ಲಿ ಯುವತಿಯರನ್ನ ರಕ್ಷಣೆ ಮಾಡಲಾಗಿದೆ. ಗಮನಿಸ್ತಾ ಇರಬಹುದು ನೀವು, ಇದು ಪಾರ್ಲರ್, ಹೆಸರಿಗೆ ಬ್ಯೂಟಿ ಪಾರ್ಲರ್, ಆದ್ರೆ ಇದು ಪಾರ್ಲರ್ ಅಲ್ಲ, ವೇಶ್ಯಾವಾಟಿಕೆ ದಂಧೆ ನಡೆಸುವ ಸ್ಪಾ. ಇದು ಪೊಲೀಸರು ಹೋಗಿ ದಾಳಿಯನ್ನ ನಡೆಸಿರುವಂತದ್ದು. ಹಾಗೆ ಅಲ್ಲಿದ್ದಂತ ಮಹಿಳೆಯರನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ಮುಖವನ್ನ ಬ್ಲರ್ ಮಾಡಲಾಗಿದೆ, ರಕ್ಷಣೆ ಮಾಡಿರುವಂತಹ ಯುವತಿಯರ ಫೇಸ್ ಅನ್ನ. ಆದ್ರೆ ಕೆಲವೊಂದಿಷ್ಟು ಭಾಗದಲ್ಲಿ ಹೇಗಪ್ಪ ಅಂತಂದ್ರೆ ಈ ತರದ ಸ್ಪಾಗಳಿರುತ್ತೆ. ಎಷ್ಟೋ ಸ್ಪಾಗಳಲ್ಲಿ ಇಂಥ ವೇಶ್ಯವಾಟಿಕೆ ದಂಧೆ ನಡೀತಾ ಇರುತ್ತೆ, ಆದ್ರೆ ಅದು ಹೊರ ಬರೋದಿಲ್ಲ. ತಿಳಿದ ತಕ್ಷಣವೇ ಪೊಲೀಸರು ದಾಳಿ ಮಾಡಿಬಿಡ್ತಾರೆ ಅಂತ. ಆರು ಜನ ಮಹಿಳೆಯರನ್ನ ರಕ್ಷಣೆ ಮಾಡಿದ್ದಾರೆ ಕುಂದಾನಗರಿಯ ಪೊಲೀಸರು. ಆರು ಜನ ಮಹಿಳೆಯರನ್ನ ಪೊಲೀಸರು ಈಗ ರಕ್ಷಣೆ ಮಾಡಿದ್ದಾರೆ. ಆ ಸ್ಪಾಲಿ ನಡೆಸ್ತಾ ಇದ್ದಂತಹ 6 ಜನ ಮಹಿಳೆಯರು ವೇಶ್ಯಾವಾಟಿಕೆ ಮಾಡ್ತಾ ಇದ್ದಂತ ಸ್ಪಾ ಮಾಲೀಕಳಾದಂತ ಅಂಜಲಿ ಸಂಜಯ್, ಸ್ಪಾ ಇಟ್ಕೊಂಡು ಅಂಗಡಿ ಮಾಲೀಕಳೇ ವೇಶ್ಯಾವಾಟಿಕೆಯನ್ನು ನಡೆಸ್ತಾ ಇದ್ರು. ನೋಡ್ತಾ ಇದ್ರೆ, ಇದು ಗಮನಿಸ್ತಾ ಇದ್ದೀರಾ. ಸೊ ಸದ್ಯದ ಮಟ್ಟಿಗೆ ಆಕೆಯನ್ನ ಕೂಡ ಬಂಧಿಸಲಾಗಿದೆ ಪೊಲೀಸರ ದಾಳಿ ವೇಳೆ ಇದು ವೇಶ್ಯಾವಾಟಿಕೆ ನಡೆಸ್ತಾ ಇದ್ದಾರೆ ಅನ್ನುವಂತ ತಿಳಿದು ಬಂದಿದೆ. ಈ ಪಾರ್ಲರ್ನಲ್ಲಿ ನಡೆಯೋದೆಲ್ಲ ಕೂಡ ವೇಶ್ಯಾವಾಟಿಕೆ. ಸೊ ಹೀಗಾಗಿ ಕೆಲವೊಂದಿಷ್ಟು ಮಸಾಜ್ ಸೆಂಟರ್ಗಳು, ಮಸಾಜ್ ಪಾರ್ಲರ್ಗಳು, ಸ್ಪಾ, ಬ್ಯೂಟಿ ಪಾರ್ಲರ್ ಇಲ್ಲೆಲ್ಲ ಕೂಡ
ಈ ರೀತಿಯಾದಂತಹ ವೇಶ್ಯಾವಾಟಿಕೆ ನಡೀತಾ ಇದೆ. ಮಂಗಳೂರಿನಲ್ಲಿ ನಿನ್ನೆ ಏಕಾಏಕಿಯಾಗಿ ದಾಳಿ ಮಾಡಿದ್ರು. ವೇಶ್ಯಾವಾಟಿಕೆ ನಡೀತಾ ಇತ್ತು ಸ್ಪಾಲಿ. ಅದನ್ನ ಆದ ನಂತರ ಬೆಳಗಾವಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ನಿನ್ನೆ ಇದ್ದಕ್ಕಿದ್ದ ಹಾಗೆ ರಾಮಸೇನೆ ದಾಳಿಯನ್ನು ನಡೆಸುತ್ತೆ ಆ ಸ್ಪಾ ಮೇಲೆ. ಮಂಗಳೂರು ಬಿಜೆಯಲ್ಲಿರುವಂತಹ ಕಲರ್ಸ್ ಎಂಬ ಮಸಾಜ್ ಸೆಂಟರ್ ಮೇಲೆ ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅನ್ನುವ ಆರೋಪದ ಮೇಲೆ ದಾಳಿ ಮಾಡಲಾಗಿತ್ತು. ಅದಾದ ನಂತರವಾಗಿ ಮಂಗಳೂರಿನ ಎಲ್ಲಾ ಮಸಾಜ್ ಸೆಂಟರ್ಗಳನ್ನು ಮುಚ್ಚಿಸುವಂತೆ ರಾಮಸೇನೆ ಕೂಡ ಒತ್ತಾಯಿಸಿತ್ತು. ಅದಾದ ಮೇಲೆ ನೋಡಿ ಕೆಲವೊಂದಿಷ್ಟು ಭಾಗದಲ್ಲಿ ಪೊಲೀಸರು ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಮಸಾಜ್ ಸ್ಪಾ ಸೆಂಟರ್ಗಳ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು. ಅನೈತಿಕ ಚಟುವಟಿಕೆಯನ್ನ ಆರೋಪಿಸಿ ಸಾಕಷ್ಟು ದೂರುಗಳು ಕೂಡ ಬರೆದಿರ್ತವೆ ಪೊಲೀಸ್ ಠಾಣೆಗೆ. ಬೆಳಗಾವಿಯಲ್ಲೂ ಕೂಡ ಅದೇ ರೀತಿ ಮಸಾಜ್ ಸೆಂಟರ್ಗಳನ್ನ ಮುಚ್ಚಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಕಿ ದಾಳಿಯ ವೇಳೆ ಕಾಂಡಮ್ಗಳು ಪತ್ತೆಯಾಗಿವೆ. ಸೊ ಅಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಬ್ಯೂಟಿ ಪಾರ್ಲರ್ ಅಲ್ಲಿ ಕಾಂಡಮ್ಗಳು ಏನಕ್ಕೆ ಬೇಕು? ಸ್ಪಾ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಗಮನಿಸ್ತಾ ಇರಬಹುದು, ಅಲ್ಲಿರುವಂತಹ ಕೆಲವೊಂದಿಷ್ಟು ವಸ್ತುಗಳು ಪೊಲೀಸರು ವಶಪಡಿಸಿಕೊಂಡಿರುವಂಥದ್ದು. PIBR ಇವರ ನೇತೃತ್ವದಲ್ಲಿ ದಾಳಿ ಮಾಡಲಾಗಿತ್ತು. ಅನಗೋಳದಲ್ಲಿರುವಂತಹ ಅಂಜಲಿ ಸ್ಪಾ ಬ್ಯೂಟಿ ಪಾರ್ಲರ್, ಸ್ಪಾ ವಿತ್ ಬ್ಯೂಟಿ ಪಾರ್ಲರ್. ಈಗ ಪೊಲೀಸರ ತಂಡ ಅಲ್ಲಿ ತೆರಳಿ ಮಾಲೀಕರನ್ನ ಕೂಡ ಬಂಧಿಸಲಾಗಿದೆ. 6 ಜನ ಯುವತಿಯರನ್ನ ರಕ್ಷಣೆ ಮಾಡಿದ್ದಾರೆ.